ಶಾಸಕರುಗಳ ನಕಲಿ ಸಹಿ ಹಾಕಿದ್ದ ಪ್ರಕರಣ ಮಮತಾ ಬ್ಯಾನರ್ಜಿ ಮನೆ ತನಕ ಬಂತು. ಕಲ್ಕತ್ತಾದ ಕಾಳಿಘಾಟ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಮನೆ ಇದೆ. ಆ ಮನೆಯ ಮೇಲೆ CID ಅವರು ರೇಡ್ ಮಾಡಿದ್ರು ಇವತ್ತು. ಮಮತಾ ಬ್ಯಾನರ್ಜಿ ಅವರ ಮನೆ ಇವರ ಅಳಿಯ ಅಂದರೆ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ಅವರ ಆಫೀಸು. ಎರಡೂ ಕಡೆ CID ಅವರು ಸರ್ಚ್ ಮಾಡಿದ್ರು. ಇಬ್ಬರು ಮನೆಯಲ್ಲಿಲ್ಲ, ಇಬ್ಬರು ಕಲ್ಕತ್ತಾದಲ್ಲಿಲ್ಲ, ಇಬ್ಬರು ಪಶ್ಚಿಮ ಬಂಗಾಳದಲ್ಲೇ ಇಲ್ಲ. ಅವರು ದಿಲ್ಲಿಗೆ ಬಂದಿದ್ದಾರೆ. INDIA ಮೈತ್ರಿಕೂಟದ ಸಭೆಗೆ ನಿನ್ನೆ ಮೀಟಿಂಗ್ ಆಯ್ತಲ್ಲ, ಆ ಮೀಟಿಂಗ್ನಲ್ಲಿ ಭಾಗಿಯಾಗಬೇಕು ಅಂತ ದಿಲ್ಲಿಗೆ ಬಂದಿದ್ದಾರೆ. ಇಬ್ಬರು ಕೋಲ್ಕತ್ತಾಗೆ ವಾಪಸ್ ಬಂದಿಲ್ಲ. ಇದೇ ಟೈಮ್ನಲ್ಲಿ ಅವರ ಮನೆಯ ಮೇಲೆ ರೇಡ್ ಆಗಿದೆ. ಅಧಿಕಾರಿಗಳು ಕೊಡ್ತಾ ಇರೋ ಎಕ್ಸ್ಪ್ಲನೇಷನ್ನೇ ಬೇರೆ. ಇಲ್ಲಿ ಈ ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ಸಿಗೆ ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿ ಅನ್ನುವ ರೀತಿಯಲ್ಲಿ ಬಂದ ನಂತರ ಏನೇನು ಅಧ್ವಾನಗಳಾದವು ಅನ್ನುವುದನ್ನು ನೆನ್ನೆ ವಿವರವಾಗಿ ಹೇಳಿದ್ದೀನಿ. ಅಂದರೆ ನಯಾ ಪೈಸೆ ಔಕಾತಿರೋದಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮನ ಮಗನಾಗಿ ಹುಟ್ಟಿರುವುದೇ ಜೀವಮಾನದ ಸಾಧನೆ ಅಂತ ಅನ್ಕೊಂಡು ತಲೆ ಮೇಲೆ ಎರಡು ಕೊಂಬು ಬಂದವರ ರೀತಿಯಲ್ಲಿ ವರ್ತಿಸಿದ ಕಾರಣಕ್ಕಾಗಿ ಇವತ್ತು ಮೇಲಿನಿಂದ ಕೆಳಗಿನ ತನಕ ತೃಣಮೂಲ ಕಾಂಗ್ರೆಸ್ ಅಧೋಗತಿಗೆ ಬಂದುಬಿಡ್ತು. ನೋಡಿ, ಅಧೋಗತಿಗೆ ಬಂದುಬಿಡ್ತು. ಇವರು ಎಲೆಕ್ಷನ್ ಸೋತಿದ್ದು, ಅದಾದ ನಂತರ ಶಾಸಕರುಗಳ ಬಂಡಾಯ ಎಲ್ಲ ನೋಡಿದ್ರೆ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ಇಬ್ಬರು ದಿಲ್ಲಿಲಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು. ಅಂದರೆ ಹೇಳಿರ್ತಾರೆ, ನನ್ನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ನೈತಿಕವಾಗಿ ಆದರೂ ನಮಗೆ ಬೆಂಬಲ ಕೊಡಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸು ತೃಣಮೂಲ ಕಾಂಗ್ರೆಸ್ಸಿಗೆ ನೈತಿಕವಾಗಿ ಮಾತ್ರ ಬೆಂಬಲ ಕೊಡಬಹುದು. ಆ ಸ್ಥಿತಿಲಿ ಅವರೂ ಇದ್ದಾರೆ. ಈ ಕಡೆ CID ದಾಳಿ. ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮಗೆ ಈ ಇಡೀ ಕೇಸ್ ಏನು ಅನ್ನೋದನ್ನು ಕ್ರೊನಾಲಜಿಕಲಿ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಮೇ 4ನೇ ತಾರೀಕು ರಿಸಲ್ಟ್ ಬಂತು. BJP 209 ಕ್ಷೇತ್ರಗಳನ್ನು ಗೆದ್ದು ಮೊಟ್ಟ ಮೊದಲ ಸಲ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂತು. ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಕೇವಲ 80 ಶಾಸಕರು ಗೆಲ್ಲುವ ಮೂಲಕ ಅಧಿಕಾರ ಕಳ್ಕಂತು. ಸ್ವತಃ ಮಮತಾ ಬ್ಯಾನರ್ಜಿನೇ ಭವಾನಿಪುರದಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ಎಲೆಕ್ಷನ್ ಸೋತುಬಿಟ್ರು. ಇದು 4ನೇ ತಾರೀಕು. ಅದಾದ 5ನೆಯ ದಿನಕ್ಕೆ ಶೋಭಾನ್ದೇವ್ ಚಟ್ಟೋಪಾಧ್ಯಾಯ ಒಂದು ಲೆಟರ್ ತಗೊಂಡು ಹೋಗಿ ವಿಧಾನಸಭೆ ಕಾರ್ಯದರ್ಶಿಗೆ ಕೊಡ್ತಾರೆ. ಏನಂತ? ಇದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಬರೆದಿದ್ದ ಪತ್ರ ಅದು. ಆ ಪತ್ರದಲ್ಲಿ ಶೋಭಾನ್ದೇವ್ ಚಟ್ಟೋಪಾಧ್ಯಾಯರನ್ನು ತೃಣಮೂಲ ಕಾಂಗ್ರೆಸ್ನ ವಿಪಕ್ಷ ನಾಯಕರನ್ನಾಗಿ ಆರಿಸಿದ್ದೇವೆ ಅಂತ ಆ ಪತ್ರದಲ್ಲಿರುತ್ತೆ. ಅಭಿಷೇಕ್ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಪಕ್ಷದ ಅಧಿಕಾರದಲ್ಲಿದ್ದಾರೆ. ಅವರೊಂದು ಲೆಟರ್ ಕೊಡ್ತಾರೆ. ಶೋಭಾನ್ದೇವ್ ಚಟ್ಟೋಪಾಧ್ಯಾಯ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಅಂತ, ಅಂದರೆ ನಮ್ಮಲ್ಲಿ ಅಶೋಕ್ ಅವರಿದ್ದಾರಲ್ಲ ಆ ರೀತಿ ಅವ್ರು ಮಾಡ್ಕೋತಾರೆ, ಕಳಿಸ್ತಾರೆ ಆ ಪತ್ರವನ್ನು. ಮೇ 18ನೇ ತಾರೀಕು ವಿಧಾನಸಭೆ ಭದ್ರತಾ ಮಂಡಳಿ ಹೇಳುತ್ತೆ, ನೀವು ಬರೀ ಪತ್ರ ಕೊಟ್ಟರೆ ಸಾಕಾಗೋದಿಲ್ಲ, ಶಾಸಕರುಗಳ ಸಹಿ ಇರಬೇಕು ಅದರಲ್ಲಿ ಅಂತ. ಶಾಸಕಾಂಗ ಪಕ್ಷದ ಸಭೆ ನಡೆದು ಶಾಸಕರು ಅಲ್ಲೊಂದು ಗೊತ್ತುವಳಿಯನ್ನು ಸ್ವೀಕರಿಸಿ ಅದನ್ನು ಶಾಸಕರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಬರೋದು ಸೈನ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಆ ಪ್ರೊಸೆಸ್ ನಮ್ಮಲ್ಲಿ ನಡೀತಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಆ ಸಭೆಯಲ್ಲಿ DK ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆರಿಸಿದ್ದೇವೆ ಅಂತ ಹೇಳಲಾಯಿತು. ಶಾಸಕರುಗಳ ಕೈ ಎತ್ತಿದ್ರು. ಬರೀ ಕೈ ಎತ್ತಿ ಮನೆಗೆ ಹೋಗಲಿಲ್ಲ, ಅವರು ಬರೆದು ಪತ್ರಕ್ಕೆ ಸೈನ್ ಹಾಕ್ತಾರೆ. ಆ ಪತ್ರ DK ಶಿವಕುಮಾರ್ ಅವರು ಲೋಕಭವನಕ್ಕೆ ತಗೊಂಡೋಗಿ ರಾಜ್ಯಪಾಲರ ಸೆಕ್ರೆಟರಿ ಕೈ ಕೊಟ್ರಲ್ವಾ. ಹಾಗೆ ವಿಪಕ್ಷ ನಾಯಕರನ್ನು ಆರಿಸೋದಕ್ಕೆ ವಿಧಾನಸಭೆಯ ಕಾರ್ಯದರ್ಶಿಗೆ ಪತ್ರ ತಗೊಂಡೋಗಿ ಕೊಡಬೇಕು. ಇವರು ತಗೊಂಡು ಹೋದ ಪತ್ರದಲ್ಲಿ MLAಗಳ ಸಹಿಗಳಿರಲಿಲ್ಲ, ಬರೀ ಪತ್ರ ಒಂದೇ ಇತ್ತು. ಪತ್ರ ಕೊಟ್ಟ 9 ದಿನಗಳಾದ ಮೇಲೆ ವಿಧಾನಸಭೆಯ ಭದ್ರತಾ ಮಂಡಳಿ ಹೇಳ್ತು, ಇದನ್ನು ಒಪ್ಪೋದಕ್ಕಾಗೋದಿಲ್ಲ, ಶಾಸಕರ ಸಹಿ ಬೇಕಾಗತ್ತೆ ಅಂತ. ಆವತ್ತೇ MLAಗಳ ಸಹಿ ಇರುವ ಇನ್ನೊಂದು ಪತ್ರದೊಂದಿಗೆ ಮತ್ತೆ ದ ಸೇಮ್ ಥಿಂಗ್, ಶೋಭಾನ್ದೇವ್ ಚಟ್ಟೋಪಾಧ್ಯಾಯ ನಮ್ಮ ಲೀಡರ್ ಆಫ್ ಅಪೋಸಿಷನ್ ವಿಪಕ್ಷ ನಾಯಕರು ಅನ್ನೋ ಇನ್ನೊಂದು ಪತ್ರ ಕೊಟ್ಟರು. ಅದಾದ ಮೇಲೆ ಮೇ 27ನೇ ತಾರೀಕು ತೃಣಮೂಲ ಕಾಂಗ್ರೆಸ್ಸಿನದೇ 2 MLAಗಳು ಹೇಳ್ತಾರೆ, ನಾವು ಸೈನೇ ಹಾಕಿಲ್ಲ ಅದಕ್ಕೆ ಅಂತ.
ರಿತಬ್ರತಾ ಬ್ಯಾನರ್ಜಿ, ಸಂದೀಪನ್ ಸಹಾ, ಈ ಇಬ್ಬರು ಶಾಸಕರು ಹೇಳಿದ್ರು ನಮ್ಮ ಸಹಿ ನಕಲಿ ಮಾಡಲಾಗಿದೆ, ನಾವು ಸಹಿ ಹಾಕಿಲ್ಲ, ಸೋಬಾನ್ದೇವ್ ಭಟ್ಟಾಚಾರ್ಯ ಸೋಬಾನ್ದೇವ್ ಚಟ್ಟೋಪಾಧ್ಯಾಯ ನೇಮಕಕ್ಕೆ ನಮ್ಮ ಒಪ್ಪಿಗೆನೇ ಇಲ್ಲ ಅಂತ ಅಂದ್ಬಿಟ್ರು. ಸ್ಪೀಕರ್ಗೆ ಆಶ್ಚರ್ಯ ಆಗುತ್ತೆ. ಪತ್ರದಲ್ಲಿ ನೋಡ್ರೆ ಅವ್ರ ಸೈನ್ ಇದೆ, ಈ ಸೈನ್ ನಾವು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಪೀಕರ್ ಇದ್ದವರು ಇದ್ರದ್ದು ತನಿಖೆ ಆಗಲಿ, ಹಂಗಿದ್ರೆ ಈ ಸೈ ನಿಜಾನ ಸುಳ್ಳ ಅಂತ ತನಿಖೆಗೆ ಆದೇಶ ಮಾಡಿಬಿಟ್ರು. ಕೋಲ್ಕತ್ತಾದ ಹರೇ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಯಿತು. ಆ FIR-ಅನ್ನು CIDಗೆ ಟ್ರಾನ್ಸ್ಫರ್ ಮಾಡಲಾಯಿತು. MLAಗಳ ಸೈನೇ ಫೋರ್ಜರಿ ಆಗಿಬಿಟ್ಟಿದ್ದಾವೆ, ನಿಜಾನ ಅಂತ ಪಶ್ಚಿಮ ಬಂಗಾಳ CID ತನಿಖೆ ಮಾಡಬೇಕೀಗ. ಮೇ 30ನೇ ತಾರೀಕು ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಅಭಿಷೇಕ್ ಬ್ಯಾನರ್ಜಿಗೆ CID ಅವರು ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಬರ್ರಿ ಅಂತ. ಮೇ 31ನೇ ತಾರೀಕು ಮಮತಾ ಬ್ಯಾನರ್ಜಿ ಅವರ ಸಮ್ಮುಖದಲ್ಲಿ ಕರೆಯಲಾಗಿದ್ದ ಶಾಸಕಾಂಗ ಪಕ್ಷದ ಸಭೆ, 60 ಜನ ಶಾಸಕರು ಬರಲೇ ಇಲ್ಲ. 80 ಶಾಸಕರ ಪೈಕಿ ಬರೀ 20 ಜನ ಶಾಸಕರು ಬಂದರು. ಅವತ್ತು ಕ್ಲಿಯರ್ ಆಗಿಬಿಡ್ತು, ಏನೋ ಆಗಬಾರದ್ದಾಗುತ್ತೆ ಈ ತೃಣಮೂಲ ಕಾಂಗ್ರೆಸ್ಸಿಗೆ ಅಂತ. ಜೂನ್ 1ನೇ ತಾರೀಕು ಅಭಿಷೇಕ್ ಬ್ಯಾನರ್ಜಿ CID ಇನ್ವೆಸ್ಟಿಗೇಷನ್ಗೆ ಹೋಗಬೇಕಾಗಿತ್ತು, ನನಗೆ ಹುಷಾರಿಲ್ಲ, ನಾನು ಬರ್ತಿಲ್ಲ ಅಂತ ಹೇಳಿಬಿಟ್ರು. ಅನಾರೋಗ್ಯದ ಕಾರಣ ನೀಡಿ CID ತನಿಖೆಗೆ ಅಭಿಷೇಕ್ ಬ್ಯಾನರ್ಜಿ ಗೈರಾದರು. ಅವತ್ತೇ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸ್ಪೀಕರ್ಗೆ, ನಮ್ಮ ಸೈ ನಕಲಿ ಮಾಡಿದ್ದಾರೆ ಅಂತ, ರಿತಬ್ರತಾ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹಾ ಅವರಿಬ್ಬರನ್ನು ತೃಣಮೂಲ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿಬಿಟ್ರು, ಕಿತ್ತಾಕ್ಬಿಟ್ರು. ಜೂನ್ 1ನೇ ತಾರೀಕಿದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಕಿತ್ತಾಕಿದ್ರು. ಜೂನ್ 3ನೇ ತಾರೀಕು ಪಕ್ಷದಿಂದ ಉಚ್ಚಾಟನೆಗೊಂಡ 2 ದಿನಗಳ ನಂತರ ರಿತಬ್ರತಾ ಬ್ಯಾನರ್ಜಿ ಸ್ಪೀಕರ್ಗೆ ತಗೊಂಡೋಗಿ ಒಂದು ಪತ್ರ ಕೊಟ್ಟರು. ನಾನೇ ಅಪೋಸಿಷನ್ ಲೀಡ್ರು, 59 ಶಾಸಕರ ಬೆಂಬಲ ನನಗಿದೆ, ನೋಡಿ ಇಲ್ಲಿ ಸಹಿಗಳಿದ್ದಾವೆ, ಇವು ಯಾವ ಫೋರ್ಜರಿ ಮಾಡಿರೋ ಸಹಿಗಳಲ್ಲ ಅಂತ ಸ್ಪೀಕರಿಗೆ ಪತ್ರ ಕೊಟ್ಟರು. ಆ ಪತ್ರದಲ್ಲಿ ಸಹಿ ಏನಿದ್ವಲ್ಲ 59 MLAಗಳದ್ದು, ಆ ಯಾವ MLAಯೂ ಬಂದು ನಮ್ಮ ಸೈನ್ ನಕಲಿ ಮಾಡಿದ್ದಾರೆ, ಫೇಕ್ ಮಾಡಿದ್ದಾರೆ ಅಂತೇನು ಹೇಳಲಿಲ್ಲ. ಸ್ಪೀಕರು ರಿತಬ್ರತಾ ಬ್ಯಾನರ್ಜಿನೇ ಲೀಡರ್ ಆಫ್ ಅಪೋಸಿಷನ್ನು ಅಂತ ಅಕ್ಸೆಪ್ಟ್ ಮಾಡಿ ಅನೌನ್ಸ್ ಮಾಡಿಬಿಟ್ರು. ಈ ಕಡೆ ಇನ್ವೆಸ್ಟಿಗೇಷನ್ ನಡೀತಿತ್ತಲ್ಲ CIDದು ಫೇಕ್ ಸೈನ್ ಹಾಕಿದ ಪ್ರಕರಣದಲ್ಲಿ. ಮತ್ತೊಂದು ನೋಟಿಸ್ ಹೋಯಿತು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ. ಅವರೇನು ವಿಚಾರಣೆಗೆ ಬರಲಿಲ್ಲ. ದೆಹಲಿಯಲ್ಲಿ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಒಂದು ಮೀಟಿಂಗಿಗೆ ಹೋದರು. ನೆನ್ನೆ ಹೋಗಿದ್ದಾರೆ, ಇವತ್ತು ಅಲ್ಲೇ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಭೇಟಿಯಾಗಿದೆ. ಈ ಕಡೆ CID ಅವರು ಮಮತಾ ಬ್ಯಾನರ್ಜಿ ಮನೆ ಮೇಲೆ, ಇದು ಹಳೆ ಫೋಟೋ ಇದು, CID ಅವರು ಮಮತಾ ಬ್ಯಾನರ್ಜಿ ಅವರ ಮನೆ ಮೇಲೆ ರೇಡ್ ಮಾಡಿದ್ರು. ಒಂದು ಟೆಕ್ನಿಕಲ್ ಪ್ರಶ್ನೆ ಬರುತ್ತೆ, ಈ ಕೇಸ್ಗೂ ಮಮತಾ ಬ್ಯಾನರ್ಜಿಗೂ ಏನು ಸಂಬಂಧ? ಮಮತಾ ಬ್ಯಾನರ್ಜಿ ಏನು ಶಾಸಕಾಂಗ ಪಕ್ಷದ ನಾಯಕಿಯ, ಪಕ್ಷದ ಅಧ್ಯಕ್ಷರ, ಏನವರು? ಏನೂ ಅಲ್ಲ, ನಾಟ್ ಇವನ್ ಎನ್ MLA. ಯಾಕಪ್ಪ CID ಅವರು ರೇಡು ಮಮತಾ ಬ್ಯಾನರ್ಜಿ ಮನೆ ಮೇಲೆ ಅಂದರೆ, ಮಮತಾ ಬ್ಯಾನರ್ಜಿಯವರ ಮನೆಯೇ ತೃಣಮೂಲ ಕಾಂಗ್ರೆಸ್ನ ಅಧಿಕೃತ ಕಚೇರಿ. ತನಿಖೆ ನಡೆಸ್ತಾ ಇರುವ CID ಅವರು ತೃಣಮೂಲ ಕಾಂಗ್ರೆಸ್ ಕಚೇರಿ ಮೇಲೆ ರೇಡ್ ಮಾಡಬೇಕು. ಅವರ ರಿಜಿಸ್ಟರ್ಡ್ ಆಫೀಸ್ ಇರೋದೇ ಮಮತಾ ಬ್ಯಾನರ್ಜಿ ಮನೆ. ಮಮತಾ ಬ್ಯಾನರ್ಜಿ ಮನೆಗೆ ಬಂದಿದ್ದಾರೆ. ಹೊರಗಡೆ ಜೋರು ಗಲಾಟೆ. ಮಮತಾ ಬ್ಯಾನರ್ಜಿ ಅವರು ಇಲ್ಲದೆ ಇರುವಾಗ ನೀವು ಅವ್ರ ಮನೇನ ಹೆಂಗೆ ಸರ್ಚ್ ಮಾಡ್ತೀರಿ ಅಂತ. ಇವ್ರು ಹೇಳೋದು ನಮ್ಮ ಕೇಸ್ಗೂ ಮಮತಾ ಬ್ಯಾನರ್ಜಿ ಅವ್ರಿಗೂ ಸಂಬಂಧನೇ ಇಲ್ಲ, ನಾವು ಸರ್ಚ್ ಮಾಡಬೇಕಾಗಿರೋದು ಪಕ್ಷದ ಕಚೇರಿನ. ಅಭಿಷೇಕ್ ಬ್ಯಾನರ್ಜಿ ಪತ್ರ ಕೊಟ್ಟವರು ಸ್ಪೀಕರ್ಗೆ, ಆ ಚಟ್ಟೋಪಾಧ್ಯಾಯ LOP ಅಂತ, ಅದಕ್ಕೆ ಅಭಿಷೇಕ್ ಬ್ಯಾನರ್ಜಿಯ ಆಫೀಸನ್ನು ಸರ್ಚ್ ಮಾಡಬೇಕು ಅಂಥೇಳಿ ಬಿಗಿ ಭದ್ರತೆಯಲ್ಲಿ ಬಂದು CID ಅವರು ಸರ್ಚ್ ಮಾಡಿದ್ರು. ಕುನಾಲ್ ಘೋಷ್, ತೃಣಮೂಲ ಕಾಂಗ್ರೆಸ್ನ ಶಾಸಕರು, ಆಕ್ರೋಶದಿಂದ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.